ನನ್ನ ಕರ್ತನಿಗೆ ಎಷ್ಟು ನೀತಿ ಮಾತು ಹೇಳಿದ್ರೂ ಕೇಳಲಿಲ್ಲ. ಆದ ಕಾರಣ ಅವನ ಮಡದಿಯಾದ ಕೈಯನ್ನು ಕರೆ ಕಳಿಸಪ್ಪ ಸಾರಥಿ ಅತಿ ಜಾಗೃತಿ.
ಕಾಂತೆ ಅಲಂಕಾರಿಯಾಗಿ ಹೋಗುವ ಪಯಣವಿಲ್ಲಿಗೆ ನಾನು ಹೋಗುವ ಕಾರ್ಯದ ಮಾಧ್ಯಮವನ್ನು ನಿನಗೆ ಎತ್ತಕ್ಕೆ ಬೇಕು ಸುಂದರಿ. ಸತಿಯರ ಮುಂದೆ ತಿಳಿಸಬೇಕು ಸುಂದರ. ಸತಿಯನ್ನು ಮುಂದೆ ತಿಳಿಸಿದರೆ ಹೋದ ಕಾರ್ಯವು ಜಯವಾಗುವುದಿಲ್ಲ ಕಾಂತೆ. ಸತಿಯನ್ನು ಮುಂದೆ ತಿಳಿಸಿದರೆ ಜಯವಾಗುವುದಿಲ್ಲ ಅಂತ ಹೇಳಿದೆಯಾ? ಹೌದು ಸುಂದರಿ. ಸುಂದರ ಸುಂದರಿ ಹೇಳು. ಅದೇನು ಚೆನ್ನಾಗಿ ರತ್ನ ಖಚಿತವಾದ ಹತ್ಯ ಮುತ್ತಿನ ಕಳಸವನ್ನಿಟ್ಟು ಸುಂದರವಾದ ಅಶ್ವಗಳನ್ನು ಬಂದಿದೆ. ಅನಂತಹಾರಿಯಾಗಿ ನೀನು ಹೋಗುವುದಿಲ್ಲಗೆರಂದ ನೀಲಾಕದಲ್ಲಿ ಚಂದ್ರನಂತ ಪ್ರಕಾಶಿಸುವ ಸುಂದರ ಮುಖದ ಪ್ರಾಣಕಾಂತೆ. ಈ ನಿನ್ನ ನಲ್ಲನ್ನು ಹೋಗುವ ಕಾರ್ಯ ಮಾರ್ಗವು ನಿನಗೆ ತಿಳಿಯಬೇಕೆಂಬುವಂತೆ ಸತಿಯರ ಮುಂದೆ ತಿಳಿಸಿದರೆ ಹೋದ ಕಾರ್ಯವು ಜಯವಂತರನ್ನು ಮಾತ್ರ ಸಾರುವುದು. ಆಗ ತಾನು ಎಷ್ಟು ಮಾತ್ರ ತಿಳಿಸುವುದಿಲ್ಲ ರನ್ನೇ ಸರ್ವತಾ ತಿಳಿಸುವುದಿಲ್ಲ ಸುಂದರಿ. ಸತಿಯರ ಮುಂದೆ ತಿಳಿಸಿದರೆ ಹೋದ ಕಾರ್ಯವು ಜಯವಂತರಿಲ್ಲ ಕಾಂತೆ. ಆ ಮಾತನ್ನು ಮರೆತು ಬಿಡು. ಯಾತಕ್ಕೆ ಮರೆಯಬೇಕು? ಸತಿಯರ ಮುಂದೆ ತಿಳಿಸಿದರೆ ಜಯ ಹೊಂದುವುದಿಲ್ಲವೆಂದು ಸಾರಿ ಸಾರಿ ಹೇಳ್ತಿರಲ್ಲ ಸುಂದರಿ. ತಿಳಿಸುವ ನಾನು ಹೋಗುವುದಿಲ್ಲ.
ಕಾಂತೆ ನಿನ್ನ ಅರ್ಥ ದೇಹಿಕವಾದ ಕಾರಣ ಏಕೆ ಅರ್ಥವಾದ ಕಾರಣ ವಯದ ವಿಚಾರವನ್ನ ಸತಿಯಾಗಿ ನಾನು ಕೇಳುತ್ತಿರುವೆನು. ಸತಿಯರ ಮುಂದೆ ತಿಳಿಸಿ ಅಲ್ಲಿ ಸ್ಥಿರವಾಗಿ ಬೇಡಿಕೊಳ್ಳಬೇಕಾದಂತ ನೀನೇ ಮಹಾಬುದ್ಧಿವಂತ. ಅಯ್ಯೇ ಎಲ್ಲ ಮೋದ ಮುತ್ತು ಮುಖಿಯಾದನಲ್ಲೇ ಎಲ್ಲ ಮಾತಿನ ಸಮಕೃತಿ ನಾವಲ್ಲೇ ಅಯ್ಯೇ ಸುಂದರಿ, ನಾನು ಹೋಗುವ ಕಾಲದ ಮಾತು ಮರ್ಮವು ನಿನಗೆ ತಿಳಿಯಬೇಕೆಂಬ ಮನಸ್ಸುವಂತೆ ಹಾಗಾದರೆ ವೃತ್ತಾಂತವನ್ನು ಬಿತ್ತರಿಸುವೆ. ನಾನು ಹೇಳಕಾಂತ ಅಂತರದೊಳಗಿರುವ ಕುತಂತ್ರನಾದ ಅಂತರ ಪ್ರಾಂತಕ್ಕೆ ವೈಕುಂಠಿಕ ಮುತ್ತಿಯನ್ನಿಟ್ಟು ಅವನ ಕಂಠವನ್ನು ಕಳೆದವ ಹೆಂಡತಿಯರಿಗೆ ಕಂಠಗಳನ್ನಾಗಿ ನನ್ನ ತಮ್ಮನ ಆತ್ಮಕ್ಕೆ ಶಾಂತಿ ಹಂಪಡಿಸುವ ಕಾರಣ ಪೂರ್ಣ ನಮಡಿ ಶ್ರೀಹರಿಯವರ ಪಂಥವನ್ನು ಬಿಟ್ಟು ಹೋಗುತ್ತೀವಿಯಾ? ಸಹಜವಾಗಿ ಹೋಗುತ್ತಿರುವ ಸುಂದರಿ, ಹೇಳಕಾಂತ ಅದು ಏಕೆ ಸುಂದರಿ? ನಿನ್ನ ತಮ್ಮನಿಗೆ ಆದ ಗತಿ ನಿನಗಾದರೆ ನನ್ನ ಗತಿ ಏನು? ಹೇ ಸುಂದರಿ, ನನ್ನ ತಮ್ಮನನ್ನು ಮೋಸದಿಂದ ಕೊಂದಿರುವನು ಅವನ ಆಟ ನನ್ನ ಮುಂದೆ ಸಾಧ್ಯವಿಲ್ಲ. ಅದೆಲ್ಲ ಒಂದು ಕನಸೆಂದು ನೀನು ಮರೆತಿರುವೆ. ಸಾಧ್ಯವಾಗಿ ಎಂದಿಗೂ ಬಿಡುವುದಿಲ್ಲ. ನಾ ಹೋಗುವ ಕಾರ್ಯವನ್ನು ಮಾತ್ರ ಬಿಡುವುದಿಲ್ಲ. ಕಾಂತೆ, ಕಂದನಾದ ಪ್ರಹ್ಲಾದನ ಜೊತೆ ನಾವು ಸುಖವಾಗಿರೋಣ. ಅಯ್ಯೇ ಸುಂದರಿ, ಸುಂದರ, ನೀನು ಮಗನನ್ನು ಏನೋ ಎತ್ತಿಕೊಂಡು ಸುಖವಾಗಿರೋಣ ಎಂದು ಹೇಳಿರೋಣ. ನನ್ನ ತಮ್ಮನಾದ ಹಿರಣ್ಯಾಕ್ಷನು ಕೂಡ ನನ್ನ ತಾಯಿಯಾದ ದಿತಿದೇವಿಗೆ ಸುಂದರಿ, ಪ್ರಾಣೇಶ್ವರಿ, ಅದೇ ರೀತಿಯಾಗಿ ಅವನು ನನಗೂ ಕೂಡ ಸಹೋದರ. ಅವನ ಕೊಂಡವಳಿಸಿದ ಗಣದ ಅಡೆಗಳನ್ನು ಬರುವ ಬಿಟ್ಟು ನಿನ್ನ ಜೊತೆ ಅರಮನೆಂದಕ್ಕೆ ಬಾ ಎಂದು ಕೇಳುವವನಲ್ಲೇ ಏತಕ್ಕೆ ಕೋಪ? ನನ್ನ ತಮ್ಮನನ್ನು ಕೊಂದಿರುವ ಮಹಾಮಾನವಿಯು ಶಾಂತನಾಗು. ಅವನನ್ನು ಕೊಂದು ಬರುವ ತನಕ ನಾನು ಶಾಂತಿ ಆಗುವುದಿಲ್ಲ. ಕೋಪವನ್ನು ಬಿಟ್ಟು ಬಿಡು. ಸರ್ವದಾ ಬಿಡುವುದಿಲ್ಲ. ಅವನನ್ನು ಕೊಂದು ಬರುವುದು ಮಾತ್ರ ಬಿಡುವುದಿಲ್ಲ. ಶಾಂತ, ಕಾಂತೆ, ಸತ್ಯ ಜೊತೆ ಆನಂದವಾಗಿರು. ಸತಿಯ ಜೊತೆ ಆನಂದವಾಗಿರುವಂತ ಸಮಯವಲ್ಲ. ಯುದ್ಧದಲ್ಲಿ ನೀರಾಡಿ ಬರುವುದು ಈ ಕಾರ್ಯ ಸುಂದರಿ. ಏನು ಕೇಳು. ಏನು ಚೆನ್ನಾಗಿ ಹೇಳು. ಪ್ರಿಯತಮ ಪ್ರಾಣೇಶ್ವರಿ, ಸುಂದರಿ, ಕರುಣೆಯ ತೋರೆಯ ಕರುಣೆಯ ತೋರೆಯ ಸರಿಹರಿ ತೋರೆಯ
ಕಾಂತ ಪಟ್ಟದ ರಾಣಿಯಾದ ಕೈಯಾಗಲು ಇಂಥ ಚಿತ್ತ ಪುರುಷನ ಮುಂದೆ ಕೆಟ್ಟ ಮಡಿಗಳನ್ನು ನೋಡಿದ್ರೆ ಕಾರಣ ಇಲ್ಲದೆ ನಿನ್ನ ಕರುಕರನ್ನು ಕಿತ್ತಿ ಕಾಲ ಬೈದವನ ಹೆಂಡತಿಯಾದ ಕುಮ್ಮಿನ ದೇವರಿಗೆ ಸಂಭ್ರಮಪಡಿಸಿ ಭುಜಬಲದ ಚೌರ್ಯವು ನೀನೇನು ಮಾಡಲೇ ಕಚ್ಚಬಂದ್ರೆ ಕಾರ್ ಮಾಡಬೇಕು ಕೂರು. ಅಯ್ಯೇ ಸುಂದರಿ, ಕಚ್ಚಪ್ಪ ನಮ್ಮ ಹೆಸರೆತ್ತು ಮಾತ್ರಕ್ಕೆ ಯಾವ ಪೂರ್ಣಾಕಾಶವು ಏನು ಮಾಡಿಲ್ಲ ಸುಂದರಿ, ಆಯಾಸ ಮಂದಿರಗಳೆಲ್ಲ ಸುಂದರಿ. ಹೌದು ಸುಂದರಿ, ಅದೇ ಚೆನ್ನಾಗಿ ಹೇಳು. ಸತಿಯರ ಮಾತನ್ನು ಚಿತ್ತವಿಟ್ಟು ಕೇಳು. ಅದೇನು ಚೆನ್ನಾಗಿ ಹೇಳ್ತಾರೆ ಕಾಂತ, ಕಾಂತೆ, ನಡೆದದ್ದೆಲ್ಲ ಒಂದು ಕನಸೆಲ್ಲ ಮರೆತು ಬಿಡು, ಎನ್ನ ಮಾತನ್ನು ಆಲಿಸು. ನಮಗಿರುವನು ಒಬ್ಬನೇ ಮಗನು, ವಂಶ ಕೀರ್ತಿ ಬೆಳೆದವನು ಸುಂದರಿ, ಪ್ರಹ್ಲಾದನೇ ಒಬ್ಬನು. ನಡೆದದ್ದೆಲ್ಲ ಮರೆತು ಬಿಡು ಅಂತ ಹೇಳಿಯಲ್ಲ, ಎನ್ನಗೆ ಸುಖ ದುಃಖದಲ್ಲಿ ಸಹಭಾಗಿತ್ವವನ್ನವನು ಈ ರಾಜ್ಯಕ್ಕೆ ನನ್ನ ಮಾತೆಯವರ ಪುತ್ರದಿಂದ ಜನಿಸಿದ ವೀರ ಸಹೋದರರು ಸತ್ತೋದರಿಗೆ ನಾನು ಸಂತೋಷದಿಂದ ಪ್ರಹ್ಲಾದರ ಮುಖವನ್ನು ನೋಡಬೇಕೆಂಬ ಇಚ್ಛೆ ನನಗಾಗಿರುವುದು. ಅಯ್ಯೇ ಸುಂದರಿ, ತಕ್ಷಣವೇ ಪ್ರಹ್ಲಾದವನ್ನು ಕರೆಸು, ಅವನನ್ನು ನೋಡುವೆನು, ಸಂತೋಷವಾಗಿ ಕಾಲವನ್ನು ಕರೆಯೋಣ. ಕಾಂತ, ಮಗನಾದ ಪ್ರಹ್ಲಾದನನ್ನು ಕರೆಸಲು ಹೇಳಿಯಲ್ಲ, ಹಾಗಾದರೆ ನನ್ನ ಮನಸ್ಸಿಗೆ ಇನ್ನು ಸಂತೋಷವಾಗಿಲ್ಲ. ನಿನ್ನ
ಸಂತೃಪ್ತಗೊಳಿಸಿ ಕಾಣ್ತೀಯ ಒಂದು ಹಾಡನ್ನು ಹಾಡಬೇಕು. ಹೌದು ಸುಂದರಿ. ಆ ಸಂತೋಷಗಳಿಂದ ಬಹು ಸಂತೋಷದಿಂದ ಎಲ್ಲರನ್ನೂ ಹೊರತರುವೆಯಾ? ಸಹಜವಾಗಿ ಕರೆತವರು ಸುಂದರಿ. ಪ್ರಹ್ಲಾದನನ್ನು ಕರೆಸುವೆಯಾ? ಸಹಜವಾಗಿ ಕರೆತವರು ಸುರಂತೆ. ಏನು ಕೇಳು. ಅದೇ ವಿಷಯವಾಗಿ ಕೇಳು. ತಕ್ಷಣವೇ ಪ್ರಹ್ಲಾದನನ್ನು ಕರೆಸು. ಪ್ರಹ್ಲಾದನ ಮುಖವನ್ನು ಇಬ್ಬರು ನೋಡೋಣ. ಸುಖದಿಂದ ಕಾಲವನ್ನು ಕಳೆಯೋಣ ಕಾಂತ ಪ್ರಹ್ಲಾದವಂತ. ಏನೇ ಆಕರ್ಷ ಪ್ರಿಯವಾದ ಸುರತಿ ಎನ್ನ ಮೋನಾಮತಿ ನನ್ನನ್ನು ಆಚರಣೆಯನ್ನು ಕೊಂಡಿರುವಿಯಾ ಅಥವಾ ನನಗೆ ಕರುಣೆಯನ್ನು ಕಟಕನೆಂದು ಮಾಡುತ್ತಿದೆಯಾ? ಹೇ ಸುಂದರಿ, ಮಕ್ಕಳ ಭಾಗ್ಯ ಮಹಾವಾಕ್ಯವನ್ನು ವೇದಶಾಸ್ತ್ರ ಸಾರುವುದು ಕೆಳಗೆ ಮಗನ ಮೇಲೆ ಪ್ರೀತಿಯುಳ್ಳ ಮೇಲೆ. ಹೇ ಸುಂದರಿ, ಸುಂದರ ತಕ್ಷಣದ ಮಠದಿಂದ ಸುಗುಟ ಕುಲೋತ್ಪನ್ನವಾದ ಸುತನನ್ನು ಎಲ್ಲ ಮಂತ್ರಿಗೆ ಕರೆಸಿಕೊಂಡ ನಾವರಿ ಸಾಧಿ ಮಾಡದ ಗುರುಕಲದಲ್ಲಿಗೆ ಹೋಗಿ ಮಠವಿಗೆ ಒಡೆಯ ನಾದೈರನಿಗೆ ಜಪ ಮಹಾರಾಜನ ಪುತ್ರನಾದ ಪ್ರಹ್ಲಾದನನ್ನು ಮರಗಾಳಿದನನ್ನು ಗುರುಕುಲದ ಗುರುಗಳಾದ ಚಂಡಮಾರ್ಕರಿಗೆ ಕರೆತರುವಂತಹ ಸಾರಥಿ
ಗಂಟೆ ಪುತ್ರನನ್ನು ಕಳ್ತಾರ ಪುತ್ರ ಅದೇನು ಚೆನ್ನಾಗಿ ಖಂಡಿತವಾಗಿ ಕೋದಂಡದಿಂದ ನಿನ್ನ ರುಂಡ ಮಂಡೆಯನ್ನು ಖಂಡಿಸಿ ಕೊಂಡ ದೈತ್ಯರ ಇಂಟಿಗೆ ಗಟ್ಟಿಯಾಗಿ ಉಣಬಡಿಸಿದ ಗಟ್ಟಿಯಪ್ಪ ಅಮರ ಪ್ರಾಣೇಶ್ವರಿ ಸೈರಿಸು ನಿನ್ನ ಕೋಪವನ್ನು ಸೈರಿಸು. ಅವನ ಆಟುವ ನುಡಿಗಳನ್ನು ಕೇಳಿದರೆ ಎಲ್ಲ ಕಣ್ಣಗಳಿಗೆ ಕಠೋರವಾಗಿ ಗೋಚರಿಸುವ ಸುಂದರಿ. ಚಿಕ್ಕ ಬಾಲಕನಾದ ಪ್ರಹ್ಲಾದನ ಮೇಲೆ ಇಂಥ ಕೋಪವೇ? ಅವನು ಚಿಕ್ಕ ಬಾಲಕನಾದರೆ ಅವನ ನುಡಿಯುವ ನುಡಿಗಳು ಮಾತ್ರ. ಅವನು ನಮ್ಮ ಮಗನಲ್ಲವೇ? ಇಲ್ಲೊಂದವನಾದ ಸುಂದರಿ. ಮಗನ ಮೇಲೆ ಇಷ್ಟೊಂದು ಸೈರಿಸು. ಮಗನಾದರೆ ಎನ್ನು ವೈರಿಯ ನಾಮವನ್ನು ಹೇಳ್ತಿರೋದಲ್ಲ ಸುಂದರಿ. ತರವಲ್ಲ. ಅದು ಯಾತಕ್ಕೆ ತರವಲ್ಲ? ಕೇಳು. ಅದೇನು ಚೆನ್ನಾಗಿ ಹೇಳು. ಅದೇನು ಸವಿಸ್ತಾರವಾಗಿ ಹೇಳು. ನಾನು
ಕಶ್ಯಪ ಬ್ರಹ್ಮನ ವಂಶದ ಕುವರ ವೀರಾದ್ರಿ ವೀರ ನೀವೇ ಎನ್ನ ಬಾಳೆಯ ಆಸರ ಅಂತ ಕಾಂತೆ ಚಿಕ್ಕ ಬಾಲಕನಾದ ಪ್ರಹ್ಲಾದನ ಮೇಲೆ ನಿನಗೇಕೆ ಇಂಥ ಪ್ರೀತಿ? ಅವರು ನನ್ನ ವೈರಿಯ ನಾಮವನ್ನು ಕೊಂಡಾಡುವರಲ್ಲ ಅಂತ ಕಾಂತೆ. ಅವನು ನಮ್ಮ ಪ್ರೀತಿಯ ಮುತ್ತಿನ ಮಗನಲ್ಲವೇ? ಮುತ್ತಿನ ಮಗನಾದರೆ ವೈರಿಯ ನಾಮವನ್ನು ಕೊಂಡಾಡಿದರೆ ಅವನ ಪುತ್ರನಿಗೆ ಹೇಗಾಗುತ್ತದೆ? ಮಗನ ಮೇಲಿರುವ ಈ ನಿನ್ನ ಕೋಪವನ್ನು ಸೈರಿಸು ಎನ್ನ ಮಾತನ್ನ ಕೇಳಬೇಕಂತ ನೀನೇ ಮಹಾಪುತ್ರ. ಅಯ್ಯೇ ಚಂದ್ರಮುಖಿ ಎಂಬ ಪ್ರಾಣ ಸಖಿ, ನೀನು ಬೇಳುವುದೇ ಸರಿ, ಇಲ್ಲದವರ್ಯಾರು? ನನಗೆ ಮಕ್ಕಳ ಮೇಲೆ ಪ್ರೀತಿ ಇಲ್ಲವೇ ಅಥವಾ ನನ್ನನ್ನು ಕರುಣೆ ಇಲ್ಲದೆ ಕಟಕರನ್ನು ನೋಡುತ್ತಿದೆಯೋ? ಅಯ್ಯೇ ಸುಂದರಿ, ಎನ್ನ ವೈರಿಯಾದ ಹರಿಯ ನಾಮಸ್ಮರಣೆಗೆ ಮಾಡುವುದು ತರವಲ್ಲವೆಂದವನಿಗೂ ಎಷ್ಟು ನೀತಿಗಳ ಮೇಲೆ ಕಾಲಕ್ಕೂ ಈಗ ಬಿಟ್ಟರೆ ನಮ್ಮ ದಾನ ಕೆಟ್ಟುವ ಕ್ರಮಣಿ ಮುಗ್ಗದ ಪಗರೀಗ ಅಗ್ರಗಣ್ಯನ ನೀನು ಎಲ್ಲೆಯ ಸರಿಸ ಜಗದಲ್ಲಿ ಕಾಣೆನ. ಲೋಕದಲ್ಲಿ ನಿನಗೆ ಯಾರು ಸರಿ ಸಮಾನಿರುವುದು? ನನ್ನ ಸರಿ ಸಮಾನ ಯಾರು ನೋಡು ಸುಂದರಿ? ಸುಂದರಿ ಅಂತ ಯಾರು ಸರಿ ಸಮ ಇಲ್ಲ. ಯಾರು ಸರಿ ಸಮ ಇಲ್ಲ ಸುಂದರಿ? ಹೌದು ಸುಂದರಿ. ನಮ್ಮ ಪ್ರಹ್ಲಾದನು ನಿನ್ನ ಮಾತನ್ನು ಮೀರುವನೇ ನಿನಗೆದರಾಗುವನೇ. ಈಗ ಮೀರಿದವನು ಅವನ ನನ್ನ ವೈರಿಯ ದಾರಿಯ ನಾಮಸ್ಮರಣೆಯನ್ನು ಕೊಂಡಾಡುವನಲ್ಲ ಸುಂದರಿ. ಪ್ರಹ್ಲಾದನಿಗೆ ನೀತಿಯನ್ನು ಹೇಳಿವೆ, ಬುದ್ಧಿ ಹೇಳಿವೆ, ನೀನು ಕೋಪವನ್ನು ಸೈರಿಸು ಎನ್ನ ಮಾತನ್ನು ಕೇಳುವಂತ ಮಹಾಸತ್ಗುಣವಂತ. ಅಯ್ಯೇ ಕಾಂತೆ, ಬಿಟ್ಟು ಬಿಡು ನಿನ್ನ ಮನಸ್ಸಿನ ಪ್ರಾಂತ್ಯ. ಈ ಅಣ್ಣಂ ಕಂಡರತಿ ಮೂರ್ತಿಗಳಿಗೆ ಗದನ ನನಗೆ ನಮ್ಮ ತಮ್ಮ ಪಟ್ಟಣಗಳನ್ನು ಎನ್ನಗಿದ್ದು ಈ ಅಪ್ಪನಾಣಿಗೆ ಮರಿಗೊಂಡು ಕಾಡಿಗೆ ಸೇರಿದರು. ಈ ಸುಂದರಿ 33 ಕೋಟಿ ದೇವತೆಗಳ ನಡುಗೆ ಅಡಿಗಳಿಗೆ ತರುವರಲ್ಲಿ ನನ್ನ ನಾಮವನ್ನು ಕೊಂಡಾಡುತ್ತಾ ಮುಕ್ತ ನಾಮಗಾರಗಳನ್ನು ಸೇರಿಕೊಂಡರು. ಏಕಾಂತೆ ಜಗತ್ತಲ್ಲಿ ರೌದ್ರ ಪ್ರತಾಪನ ಲೆಕ್ಕಿಸದೆ ಇದನ್ನೆಂಬ ಕರೆಲ್ಲದ ಸೊಕ್ಕಿನಿಂದ ಹರಿಯ ನಾಮಸ್ಮರಣೆಯ ಪಾಠವ ನಿನ್ನ ಮುಟ್ಟುಕೊಂಡರು. ನಿನ್ನ ಮಾತಿಗೆ ಮಾತ್ರಕ್ಕೂ ಸಾಧ್ಯವಿಲ್ಲ. ನಲ್ಲೇ ಮನೆ ಕೆಟ್ಟ ಕಾಂತೆ. ಚಿಕ್ಕ ಪ್ರಹ್ಲಾದನ ನಮ್ಮ ಮಗನಲ್ಲವೇ? ಇಲ್ಲಂದವರು ಯಾರು ಸುಂದರಿ? ಕಾಂತೆ, ಅವನು ಚಿಕ್ಕವನು, ಹೆತ್ತ ತಾಯಿಯಾಗಿ ನಾನು ಅವನಿಗೆ ನೀತಿಯನ್ನು ಹೇಳಿದೆ. ಈ ಕೆಲಸವನ್ನು ಮೊದಲು ನೀನು ಮಾಡಬೇಕು ತಿಳಿಯದು. ಕಾಂತೆ, ನಾವು ಗುರುಗಳ ಹತ್ತಿರ ಬಿಟ್ಟಾಗ ಪಾಠಶಾಲೆ ಅವನಿಗೆ ಆ ರೀತಿ ಪಾಠ ಮಾಡಬೇಕು. ಏ ಸುಂದರಿ, ಸುಂದರ, ಗುರುಕುಲದಲ್ಲಿ ಎಲ್ಲ ದಿನಜ ಬಾಲಕರು ನನ್ನ ನಾಮವನ್ನು ಕೊಂಡಾಡುತ್ತಿರುವಲ್ಲ, ಅವರಿಗಿಲ್ಲದ ಈ ವಿದ್ಯೆ ಯಾರಿಗೆ ಬಂದಿದ್ದು?
ಕಾಂತೆ ಪಾಠಶಾಲೆಯಲ್ಲಿ ಬೋಧನೆ ಮಾಡಿದರೆ ಎತ್ತ ತಾಯಿಯಾದ ನಿನಗೇನು ಕೆಲಸವಿರುವುದು ಸುಂದರಿ ಸುಂದರಿ ನಮ್ಮ ಚಿಕ್ಕವನಾದ ಪ್ರಹ್ಲಾದನು ಏನೋ ಆಡಿದವನು ಆ ಮಾತನ್ನು ಹೆತ್ತ ತಂದೆ ತಾಯಿಗಳನ್ನು ನಾವು ಅವರ ಚಿಕ್ಕವನೆಂದು ಹೀಗೆ ಬಿಟ್ಟರೆ ಈ ಮೂರು ಲೋಕದಲ್ಲಿ ಮಕ್ಕಳು ತಪ್ಪು ಮಾಡಿದ್ರೆ ತಿದ್ದಿ ಬುದ್ಧಿ ಹೇಳುವುದು ತಂದೆ ತಾಯಿಗಳಾದ ನಮ್ಮ ಕರ್ತವ್ಯವಲ್ಲವೇ? ಇಲ್ಲಂದವರ ಯಾವ ಕಾಂತೆ ಅದೇ ರೀತಿ ಬುದ್ಧಿ ಹೇಳೋಣ. ಬುದ್ಧಿ ಹೇಳಿದರೆ ಅವರು ಕೇಳುವ ವಯಸ್ಸಿನ ಹುಡುಗನಲ್ಲ ಸುಂದರಿ ಕಾಂತೆ. ಪ್ರಾಣೇಶ್ವರಿ ನವ ಮಾಸ ಗರ್ಭದಲ್ಲಿ ಹೊತ್ತು ಹೆತ್ತು ಹಾಲು ಅನ್ನವನ್ನು ಉರಿಸಿ ಬೆಳೆಸಿದಂತ ತಾಯಿ ಸುಂದರಿ, ನೀನು ನವ ಮಾಸಕದಲ್ಲಿ ಗರ್ಭದಲ್ಲಿ ಹೊತ್ತು ಎತ್ತು ಸಾಕಿ ಸಲಿದಿ ಬೆಳೆಸಿದ ಮಗನಂದು ಹೇಳಿಯಲ್ಲ, ಸಹಜವಾಗಿ ನಿನ್ನ ನವಮಾಸ ಗರ್ಭಕ್ಕೆ ತಾನಾದವನು ಈ ಹೆತ್ತ ತಾಯಿಯ ಮಾತು ಮಕ್ಕಳು ಎಂದಿಗೂ ಮೀರುವುದಿಲ್ಲ. ಎತ್ತ ತಂದೆಯಾದ ಮಾತಿಗೆ ಮೀರುತ್ತಿರುವಲ್ಲ ಕಾಂತೆ. ಪ್ರಹ್ಲಾದನಿಗೆ ನಾವೇ ನೀತಿಯನ್ನು ಹೇಳುವೆನೋ ಅಲ್ಲಿವರೆಗೂ ಶಾಂತನಾದ ಕಾಂತ ಒಳಬರ್ತ. ಸುಂದರಿ, ಪ್ರಾಣ ಕಾಂತೆಯಾದ ಸುಂದರಿ, ನೀನು ಅವನಿಗೆ ಬುದ್ಧಿ ಮಾತುಗಳನ್ನು ಹೇಳಿ ದಾರಿಗೆ ತರುತ್ತೇನೆ ಅಂತ ಹೇಳಿಯಲ್ಲ, ನಾನು ಕಾದು ನೋಡುತ್ತೇನೆ. ಇಲ್ಲ ಆಯ್ತಂದ್ರೆ ಮಗನೆಂಬ ಮಮಕಾರವಿಲ್ಲದೆ ಸುಟ್ಟ ಸೂರ್ಯಗೈದು ಅವನ ಭಸ್ಮ ಮಾಡಿಕೊಂಡು ಶಾಂತಿಯಿಂದ ಅವನಡಿಗೆ ಓದಿ ಬರುವುದಾದ ಕುಲವಚನೆ ಕಾಂತ ತಕ್ಷಣ ಹೋಗುವೆನೋ ನೀತಿಯಿಂದ ಹೇಳುವೆನು. ಜನನಿ ಸೌಖ್ಯ ಪ್ರದಾಯಿನಿ ಅಮ್ಮಯ್ಯ ಭಯಭ್ರಾಂತರಾಗಿ ಮುಖದಲ್ಲಿ ಏನೋ ಒಂದು ತೇಜಸ್ಸು ಕಂಡುಕೊಂಡಂತೆ ಚಂದ್ರನಿಗೆ ಬರಬೇಕಾದರೆ ನಿನ್ನ ಮನದ ಬಗ್ಗೆ ಯಾವುದಿರು ತಕ್ಷಣ ತಡ ಮಾಡದೆ ನುಡಿ ಮಾತೆ ಲೋಕ ಪ್ರಖ್ಯಾತೆ. ಅಮ್ಮಯ್ಯ, ನಾನು ಈ ರೀತಿ ಏತಕ್ಕಾಗಿ ನಿಂತೆನು, ಮುಖವು ಏಕೆ ಬಾಡಿ ಹೋಗಿದೆ ಅಮ್ಮಯ್ಯ ಎಂದು ಕೇಳುತ್ತಿದ್ದೆ. ಹೌದು ಮಾತೆ. ಪ್ರಹ್ಲಾದ, ಅಮ್ಮಯ್ಯ, ಅದಕ್ಕೆ ಕಾರಣ ಏನೆಂದು ಹೇಳಬೇಕು? ಅದೇನು ಹೇಳು ಮಾತೆ. ಹೇಳುವುದು ಹೇಳು. ಚೆನ್ನಾಗಿ ಹೇಳು ಮಾತೆ. ಪ್ರಹ್ಲಾದ, ಅಮ್ಮಯ್ಯ, ಬಾರೋ ಮುತ್ತು ಮಗನೇ, ಕೇಳು ಪ್ರಹ್ಲಾದರೇ,
ತಂದೆಯ ಮಾತು ಧಿಕ್ಕರಿಸುವೆಯ ಕೇಳು ಮಾತನ್ನು ನೀನು ಕೇಳುವುದಿಲ್ಲೋ ಅಮ್ಮಯ್ಯ ಬಾರೋ ಮುದ್ದು ಮಗನೇ ತಂದೆಯ ಮಾತು ಧಿಕ್ಕರಿಸುವೆಯ ಕೇಳು ಮಾತನ್ನು ತಾಯಿಯ ನುಡಿಯನ್ನು ತಾಯಿಯ ಮಾತನ್ನು ಚಿತ್ತ ಬಿಟ್ಟು ಕೇಳುವನೆ ಚೆನ್ನಾಗಿ ಹೇಳು ಮಾತೆ. ತಾಯಿಯ ದೇವರು ತಂದೆ ಕೈಯುವರು ತಾಯಿಯ ದೇವರು ತಂದೆ ದೈವರು ಎಷ್ಟೋದೆಲ್ಲ ವೇದ ಪುರಾಣರು ತಂದೆಯ ಮಾತನ್ನು ಧಿಕ್ಕರಿಸುವೆ ತಂದೆಯ ಮಾತನ್ನು ಧಿಕ್ಕರಿಸುವೆ ತಂದೆ ತಾಯಿಯನ್ನು ಧಿಕ್ಕರಿಸುವ ಮಗನು ನಾನಲ್ಲ ತಾಯಿ. ತಂದೆ ಮಾತು ಏತಕ್ಕೆ ಧಿಕ್ಕರಿಸುತ್ತಿರುವೆ ಕುಮಾರ ಅಮ್ಮಯ್ಯ ಹಾಗಾದ್ರೆ ನಾನು ಹೇಳುವ ಮಾತನ್ನು ಕೇಳುವಿರಾ ಹೇಳುವೆನು ತಾಯಿ. ಅಕ್ಕ, ಅಮ್ಮಯ್ಯ ಹಾಗಾದ್ರೆ ನಿನ್ನ ಹೆತ್ತ ತಂದೆಯ ದೇವರನ್ನು ನೀನು ಪೂಜಿಸಬೇಕು ಹೌದು ತಾಯಿ, ಪೂಜಿಸುವಿಯಾ ಪೂಜಿಸುತ್ತಿರುವೆನಲ್ಲ ತಾಯಿ. ಕಂದ ಅಮ್ಮಯ್ಯ ಬಾರೋ ಮುದ್ದು ಮಗನೇ, ಕೇಳು ಪ್ರಹ್ಲಾದನೇ, ತಂದೆಯ ಮಾತು ಧಿಕ್ಕರಿಸುವೆಯ ಕೇಳು ಮಾತನ್ನು ಮಾತರೆ ತನ್ನಯ ನುಡಿಯನ್ನು ಪ್ರಹ್ಲಾದ ಅಮ್ಮಯ್ಯ ತಾಯಿಯ ದೇವರು ತಂದೆಯ ದೈವವೆಂದು ವೇದ ಪುರಾಣಗಳು ಸಾಗುತ್ತಿರುವೆ ಎಲ್ಲೆಂದವರರು ಮಾತೆ. ಹೌದಲ್ಲವೇ ಹೌದು ಮಾತೆ. ನೀನೇಕೆ ತಂದೆಯ ಮಾತನ್ನು ಧಿಕ್ಕಾರ ಮಾಡುತ್ತಿರುವೆ ನಾನೆಲ್ಲಿ ಧಿಕ್ಕರಿಸಿದನು ಮಾತೆ. ಕುಮಾರ ಅಮ್ಮಯ್ಯ ಹರಿನಾಮ ಸ್ಮರಣೆಯನ್ನು ಬಿಡು ನಿನ್ನ ತಂದೆ ದೇವರೆಂದು ಪೂಜಿಸು ಪುತ್ರ ಪೂರ್ಣದತ್ರ ಅಮ್ಮಯ್ಯ ಹೇಳುವುದನ್ನು ಕೇಳು ಅದೇ ತಾಯಿ ಅದೇ ತಾಯಿ
ಕುರುಡನಿಗೆ ಕಂಡು ಬಂದ ಅಂತ ಆಯ್ತು. ಸಾಗರ ಇಲ್ಲದ ನೀರಿಲ್ಲದ ನದಿಗೆ ನೀರು ಬಂದಂತಾಯ್ತು. ಇವನ ಮುದ್ದು ಮಾತುಗಳು ಎನ್ನಗೆ ಬಹು ಸೊಗಸಾಗಿ ಕಾಣುತ್ತಿರುತ್ತಲ್ಲ ಸುಂದರಿ. ಹೌದು ಸುಂದರಿ. ನೋಡಿ ಈ ರೀತಿ ಮಾತನಾಡುತ್ತಿದೆಯಾ? ತಂದೆ ತಾಯಿಗಳ ಮಾತನ್ನು ಕೇಳಿದೆಯಾ? ಹರಿನಾಮ ಸ್ಮರಣೆಯನ್ನು ಬಿಡುವುದಿಲ್ಲವೇ? ಪ್ರೀತಿಯ ಕಲಿಯಿಂದ ತಂದೆಯ ಮಾತನು ನಾನೆಲ್ಲಿ ಮೀರಿದನು ಮಾತೆ? ಅಮ್ಮಯ್ಯ, ದಯವಿಲ್ಲದ ಧರ್ಮ ಜಗದಲ್ಲಿ ಕರುಣೆಯ ಸಿಗದ ಕರುಣೆಯ ಸಿಗದ ಬೆಳೆಸಿದ ಮನೆಯಲ್ಲಿ ಬಾಂಧವ್ಯ ತೋರಬಹುದು. ಬೆಳೆಸಿದ ಮನೆಯಲ್ಲಿ ಬಾಂಧವ್ಯ ತೋರಬಹುದು. ಪ್ರೀತಿಯ ಕಲಿಗಳು ತಂದೆಯ ಮಾತು ಧಿಕ್ಕರಿಸುವೆ. ತಂದೆಯ ಮಾತು ಧಿಕ್ಕರಿಸುವೆ. ಪ್ರೀತಿಯ ಹೆತ್ತ ತಾಯಿಯ ಮಾತನ್ನು ಮೀರಬೇಡ, ತಾಯಿಯ ಮನಸ್ಸನ್ನು ಒಪ್ಪಿಸಬೇಡ. ನಾನೆಲ್ಲಿ ನೋಯಿಸಲು ಮಾತೆ? ಅಮ್ಮಯ್ಯ, ತಂದೆ ತಾಯಿಗಳ ಮಾತು ಕೇಳುವುದು ಮಕ್ಕಳಾದ ನಿಮ್ಮ ಕರ್ತವ್ಯ. ಮಾತೆ? ಅಮ್ಮಯ್ಯ, ತಂದೆ ದೇವರನ್ನು ಪೂಜಿಸಬೇಕು ಎನ್ನ ಮಾತನ್ನು ನೀನು ಕೇಳಬೇಕು ಪುತ್ರ. ಅಮ್ಮಯ್ಯ, ಹೇಳುವೆನು ಕೇಳು. ಪರಿಪಾಲಕ
ಅನೇಕ ಋಷಿ ಪುಂಗರು ದೈವ ಭಕ್ತರು ಹರಿನಾಮ ಸ್ಮರಣೆಯಿಂದ ಪರಮಸಾಹಿತ್ಯ ಪದವಿಯನ್ನು ಹೊಂದಿರುವರು. ಆತನನ್ನು ದ್ವೇಷಿಸಿ ಬೋರಯ್ಯ ಜೀವನ ಉಳಿದವರುಂಟೆ. ಜನನಿ ಶ್ರೀಹರಿಯು ಭಕ್ತ ರಕ್ಷಕ ಆಪತ್ ಬಾಂಧವ ದಯಾಕರು ಶ್ರೇಷ್ಠನ ತಾಯಿ ಅಂತ ಭಗವಂತನನ್ನು ನಾವು ಮರೆತರೆ ವ್ಯಾಪಾರದಲ್ಲಿ ನಮಗೆ ಬುದ್ಧಿ ಉಂಟೆ. ಇದು ಎಂದಿಗೂ ಸಾಧ್ಯವಿಲ್ಲ. ಮಾತೆ ಸಾಕು ಮಾಡುತ್ತಿದೆ. ನೀನು ಹೋದ ಕಾರ್ಯವು ಏನಾಯಿತು? ನಿನ್ನ ಮುದ್ದು ಮಗನ ನಿನ್ನ ಮಾತಿಗೆ ಒಡಂಬಟ್ಟನೆ, ನಿನ್ನ ಮಾತಿಗೆ ವಿಶ್ವಾಸ ಕೊಟ್ಟನೆ, ಮೊರೆ ಹಾಲು ಕುಡಿಸಿ ಸಾಕಿದ ಸಲಹಿದ ಎತ್ತಮ್ಮನ ಮಾತು ಹಾಗೇ ಮಡದೀಶ್ವರವೇ ಉತ್ತಮವಾದ ನೀತಿ ಗೀತೆಗಳನ್ನು ಪ್ರೀತಿಯಿಂದ ಆಲಿಸಿದನೇ. ನೀನು ಹೋದ ಕಾರ್ಯವು ಫಲವಂತಿದ್ದೇವೆ. ಯಾಕೆ ಮಾಡದ ನುಡಿ ನುಡಿ ಮೋದ ಬಾಲೆ ಸತ್ಯಗಳ ಹೋದ ಕಾಸು ಏನಾಯಿತು ಕೈಯಾದು ಎಂದು ಕೇಳಲು ಬಂದಿಲ್ಲ. ಆ ವಿಚಾರವನ್ನು ಕೇಳಬೇಕೆಂದು ನಿನ್ನ ಮನಸ್ಸು ಆತುರದಿಂದ ಕಾಯ್ತಿರಲಿ. ಕೇಳು. ಚೆನ್ನಾಗಿ ಹೇಳು. ಪ್ರಾಣೇಶ್ವರ ಚಿಕ್ಕ ಬಾಲಕನಾದ ಪ್ರಹ್ಲಾದನು ಹಠವನ್ನು ಬಿಡುವುದಿಲ್ಲ. ಮಾತೆ ಸುಂದರಿ, ನೀನು ಅವನಿಗೆ ಬುದ್ಧಿ ಹೇಳಕ್ಕೆ ಹೋಗಿದ್ದೇನೆಲ್ಲ ಕಂಡ. ನಾನು ಇಷ್ಟು ಹೇಳಿದರೂ ನನ್ನ ಮಾತನ್ನು ಕೇಳಿಲ್ಲ. ಎಂತ ಮಾತನ್ನು ಹುಡುಕಿರುವ ಸುಂದರಿ. ನಾವು ಪಡೆದ ಮಗನು ಪ್ರಹ್ಲಾದ. ಅವನಿಗೆ ಇನ್ನು 14 ವರ್ಷ. ಅವನಿಗೆ ಇನ್ನು 14 ವರ್ಷ ಅಂತ ಹೇಳಿಯಲ್ಲ. ಅವನು ನುಡಿದ ನುಡಿಗಳು ಮಾತ್ರ ನಾವು ಚಟ್ಟವಾಗಿರುವುದಲ್ಲ ಕಾಂತೆ. ಪ್ರಹ್ಲಾದನಿಗೆ ನಾನು ಎಷ್ಟು ಹೇಳಿದರೂ ನನ್ನ ಮಾತು ಕೇಳಲಿಲ್ಲ. ಒಂದೇ ಹಠವನ್ನು ಗೈವನು ಹರಿನಾಮ ಸ್ಮರಣೆಯನ್ನು ಬಿಡುವುದಿಲ್ಲವೆಂದು ನೀನೇ ಪ್ರಹ್ಲಾದವನ್ನು ಕ್ಷಮಿಸಿ ಬಿಡು. ನನ್ನ ಮಾತನ್ನು ಕೇಳು. ನನ್ನ ಬುದ್ಧಿ ಸಂಪನ್ನ. ಇವನು ನಮ್ಮ ಮಗನಲ್ಲ, ನಮ್ಮ ಜನ್ಮ ಜನ್ಮದ ಜಾತ ಶತ್ರು.
ನಮ್ಮನ್ನು ಗರ್ಜಿಸುವುದಕ್ಕೆ ಯಾವುದೋ ಮಾನವು ನಮ್ಮ ಪುತ್ರನಾಗಿ ಜನಿಸಿ ಬಂದಿದೆ. ಹಾಗೇ ಸುಂದರಿ, ಇವನು ಸಾಮಾನ್ಯದವನಲ್ಲ. ನನ್ನ ತಮ್ಮನನ್ನು ಕೊಂದ ಹಂದಿಯಂತೆ ಇವನಿಗೆ ಯಾವ ಉದ್ದೇಶದಿಂದ ನಿನ್ನ ಗರ್ಭದಲ್ಲಿ ಜನಿಸಿದವೋ ಏನು? ಇವನ ಹೀಗೆ ಬಿಡೋದು ಉಚಿತವಲ್ಲ. ಇವನ ಅಂದುಕೊಂಡರೆ ತಂದೆಯ ಮಗನ ಅಂದುಕೊಂಡು ನನಗೆ ಕೀರ್ತಿ ಬರಬಾರದು. ಏಕಾಂತೆ ಆದ ಕಾರಣ ಅಪ್ಪಿಯನ್ನು ಕರೆಸಿ ಇವನನ್ನು ದತ್ತಕೈಸಿ ಅಪ್ಪಿಗೆ ಆಹುತಿಯನ್ನು ಕೊಟ್ಟು ಬಿಡುವೆ. ನೀನು ಮಗನ ಮೇಲೆ ಮಮತೆಯನ್ನು ಮರಿ ನಾರಿ ಮಗನ ಕತಾರಿ ಈರಿನ ಪರ್ವತಕ್ಕೆ ದಾರಿ. ಸಾಕ್ಷಿ ಸಾಟಮಾಟಕ್ಕೆ ಅಗ್ನಿ ದೇವನಿರುವ ಸ್ಥಳಕ್ಕೆ ಹೋಗಿ ಹೊಟ್ಟನಿಗೆ ಬಡಿಯ ನಾದಿ ಹಿರಣ್ಯ ಕಶ್ಯಪ ಮಹಾರಾಜನು ಹೇಳಿದನಂದು ಅಗ್ನಿ ದೇವನನ್ನು ಕರೆದುಕೊಂಡು ಬರುವಂತರಾಗ ಸಾರಥಿ ತಮ್ಮಿಷ್ಟಂತಾಗಲೇವ ಮಾಡಿಕೊಡೋಣ. Thank you.